ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಆದ್ರೆ ಹೂ ಹಣ್ಣು ಕೊಳ್ಳೋಣ ಅಂದ್ರೆ ಕೈ ಸುಡ್ತಿದೆ, ರೇಟ್ ಕೇಳಿದ್ರೆ ಶಾಕ್ ಆಗ್ತಿದೆ. ಎಲ್ಲವೂ 1 to ಡಬಲ್. ಗಮ್ಮನ್ನು ಮಲ್ಲಿಗೆ, ಕಂಗೊಳಿಸ್ತಿರೋ ಕನಕಾಂಬರ, ಬಗೆ ಬಗೆ ಹಣ್ಣು, ರಾಶಿ ರಾಶಿ ಬಾಳೆಕಂದು. ನಾಳೆ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲು ಜನ ತಯಾರಿ ಮಾಡಿಕೊಳ್ತಿದ್ದಾರೆ. ಬೆಲೆ ಏರಿಕೆ ನಡುವೆ ಖರೀದಿ ಭರಾಟೆ ಜೋರಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನತಾ ಬಜಾರ್ನಲ್ಲಿ ವ್ಯಾಪಾರ ಜೋರಾಗಿತ್ತು. ಕೋಲಾರದ ಹೂವಿನ ಮಾರ್ಕೆಟ್ನಲ್ಲಿ ಬೆಲೆ ಕೇಳಿ ಗ್ರಾಹಕರ ತಲೆ ಗಿರಗಿರ ಅಂತಿದೆ. 1 ಕೆಜಿ ಕನಕಾಂಬರ ಬೆಲೆ 4,000ದಿಂದ 4,500 ರೂಪಾಯಿ ಆಗಿದೆ. 1 ಕೆಜಿ ಮಲ್ಲಿಗೆ 3,000 ರೂಪಾಯಿಗೆ ಸೇಲಾಗ್ತಿದೆ. ಸೇವಂತಿ ಹೂ ಪ್ರತಿ ಕೆಜಿಗೆ 650 ರೂಪಾಯಿ, ಗುಲಾಬಿ ಹೂ 400 ರೂಪಾಯಿ ಆಗಿದೆ. ದೃಶ್ಯದಲ್ಲಿ ನೋಡೋದಾದ್ರೆ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಹೂವಿನ ವ್ಯಾಪಾರ ಜೋರಾಗಿರುವಂಥದ್ದು. ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಹೂವಿನ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಇನ್ನು ಸದ್ಯ ಹೂವು ಹಣ್ಣಿನ ಬೆಲೆಗಳನ್ನು ನಾವು ನೋಡೋದಾದರೆ ಎಲ್ಲವೂ ಕೂಡ ದುಬಾರಿ ಆಗಿರುವಂಥದ್ದು. ದುಬಾರಿ ಆದರೂ ಕೂಡ ಯಾರೂ ಖರೀದಿಯಲ್ಲಿ ಏನೂ ಹಿಂದೆ ಬಿದ್ದಿಲ್ಲ. ಇಷ್ಟೇ ಅಲ್ಲ, ಕೋಲಾರ ಮಾರ್ಕೆಟ್ನಲ್ಲಿ ಹಣ್ಣಿನ ಬೆಲೆ ಕೂಡ ದುಬಾರಿಯಾಗಿದೆ. 1 ಕೆಜಿ ಸೇಬು ಬೆಲೆ 200 ರೂಪಾಯಿ ಆಗಿದ್ರೆ ದಾಳಿಂಬೆ 280 ರೂಪಾಯಿ, ಆರೆಂಜ್ 150 ರೂಪಾಯಿಗೆ ಏರಿಕೆಯಾಗಿದೆ. ಅಂತೂ ಬೆಲೆ ಏರಿಕೆ ನಡುವೆಯೂ ಲಕ್ಷ್ಮೀ ಬಾರಮ್ಮ ಅಂತ ಜನರೆಲ್ಲ ಜಪಿಸುತ್ತಿದ್ದಾರೆ. ಹುಬ್ಬಳ್ಳಿಯಿಂದ ಸಂಜಯ್, ಹಾಸನದಿಂದ ಮಂಜು ಜತೆ ರಾಜೇಂದ್ರ ಸಿಂಹ, ಕೋಲಾರ.